ನಮಸ್ಕಾರ. ಡಿಮಿಸ್ಟಿಫೈಯಿಂಗ್ ದಿ ಆಕಾಶ ಅನ್ನೋ ಕೃತಿಯನ್ನ ಆಧಾರವಾಗಿಟ್ಕೊಂಡು ಇವತ್ತು ನಾವು ಒಂದು ತುಂಬಾನೇ ಆಳವಾದ ಪ್ರಶ್ನೆಗೆ ಉತ್ತರ ಹುಡುಕೋಕ್ ಹೊರಟಿದ್ದೀವಿ. ನಮ್ಮ ಪ್ರಜ್ಞೆ ಅಂದ್ರೆ ನಮ್ಮ ಕಾನ್ಷಿಯಸ್ನೆಸ್ ಅದು ಮೆದುಳಿನಿಂದ ಹುಟ್ಟುತ್ತಾ ಅಥವಾ ಇಡೀ ಬ್ರಹ್ಮಾಂಡವೇ ಪ್ರಜ್ಞೆಯಿಂದ ಮಾಡಲ್ಪಟ್ಟಿದ್ಯಾ? ಬನ್ನಿ ಈ ರಹಸ್ಯದ ಆಳಕ್ಕೆ ಇಳಿಯೋಣ. ಈ ಒಂದು ಪ್ರಶ್ನೆಯಲ್ಲೇ ನಮ್ಮ ಇವತ್ತಿನ ಇಡೀ ಚರ್ಚೆ ಅಡಗಿದೆ. ಸಾಮಾನ್ಯವಾಗಿ ನಾವೆಲ್ಲ ಅನ್ಕೊಂಡಿರೋದೇನು, ಪ್ರಜ್ಞೆ ಅಂದ್ರೆ ಅದು ನಮ್ಮ ಮೆದುಳಿನ ಒಂದು ಪ್ರಾಡಕ್ಟ್ ಅಂತ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಅದೇ ನಿಜ ಅಲ್ಲ ಅಂದ್ರೆ ಆಗ ನಮ್ಮ ರಿಯಾಲಿಟಿ ಬಗ್ಗೆ ನಮಗಿರೋ ಇಡೀ ಕಲ್ಪನೆನೇ ಬುಡ್ಮೇಲಾಡುತ್ತೆ ಅಲ್ವಾ? ನೋಡಿ, ಈ ಪ್ರಶ್ನೆ ಏನೋ ಇವತ್ತು ನಿನ್ನೆ ಹುಟ್ಟಿದ್ದಲ್ಲ. ಸಾವಿರಾರು ವರ್ಷಗಳ ಹಿಂದೆನೇ ಯೋಗ ವಾಸಿಷ್ಠದಂತಹ ನಮ್ಮ ಪ್ರಾಚೀನ ಗ್ರಂಥಗಳು ಈ ಬಗ್ಗೆ ಆಳವಾಗಿ ಚಿಂತನೆ ನಡೆಸಿದ್ವು. ಈ ಉಲ್ಲೇಖ ಹೇಳೋದೇನು ಅಂದ್ರೆ ಚೈತನ್ಯ ಅನ್ನೋದು ಕೇವಲ ಒಂದು ಎನರ್ಜಿ ಅಲ್ಲ, ಬದಲಿಗೆ ಅದೇ ವಾಸ್ತವವನ್ನೇ ಸೃಷ್ಟಿ ಮಾಡ್ತಿದೆ ಅಂತ. ಹಾಗಾದ್ರೆ ಬ್ರಹ್ಮಾಂಡವೇ ಪ್ರಜ್ಞೆಯಿಂದ ಕೂಡಿದೆ ಅನ್ನೋ ಈ ಐಡಿಯಾ ಎಲ್ಲಿಂದ ಬಂತು? ಇದರ ಹಿನ್ನೆಲೆ ಏನು? ಬನ್ನಿ ಸ್ವಲ್ಪ ಇತಿಹಾಸ ಕೆದಕೋಣ. ವಾಸ್ತವ ಅಂದ್ರೆ ಏನೇನು ಅನ್ನೋದ್ರ ಬಗ್ಗೆ ಸಾವಿರಾರು ವರ್ಷಗಳಿಂದ ಎರಡು ದೊಡ್ಡ ಐಡಿಯಾಗಳು ಜಗಳ ಆಡ್ತಾನೇ ಇವೆ. ಒಂದು ಹೇಳುತ್ತೆ ಎಲ್ಲವೂ ಒಂದೇ ಅಂತ, ಇನ್ನೊಂದು ಹೇಳುತ್ತೆ ಇಲ್ಲ ಎಲ್ಲವೂ ಬೇರೆ ಬೇರೆ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ. ಈ ಎರಡೂ ಸಿದ್ಧಾಂತಗಳನ್ನ ಕ್ಷೇತ್ರ ಮತ್ತೆ ಪರಮಾಣು ಅಂತ ಕರೀಬಹುದು. ಒಂದು ವಾಸ್ತವವು ಎಲ್ಲವನ್ನೂ ಒಳಗೊಂಡ ನಿರಂತರವಾದ ಒಂದು ಶಕ್ತಿ ಅಂತ ಹೇಳಿದ್ರೆ, ಇನ್ನೊಂದು ಇಲ್ಲ ಅದು ಸಣ್ಣ ಸಣ್ಣ ಬೇರೆ ಬೇರೆಯಾಗಿರೋ ಚೂರುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳುತ್ತೆ. ಈ ಹೋಲಿಕೆ ಇದೆಯಲ್ಲ, ಇದು ಸಖತ್ ಇಂಟ್ರೆಸ್ಟಿಂಗ್. ಕ್ಷೇತ್ರ ಸಿದ್ಧಾಂತದ ಪ್ರಕಾರ ರಿಯಾಲಿಟಿ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ, ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಉದಾಹರಣೆಗೆ ನಮ್ಮ ಆಕಾಶ ಅಥವಾ ಗ್ರೀಕರ ಅಪೈರಾನ್ ಪರಿಕಲ್ಪನೆಗಳು. ಇನ್ನೊಂದ್ ಕಡೆ ಪರಮಾಣು ಸಿದ್ಧಾಂತ ಇದೆ. ಇದು ವಾಸ್ತವವನ್ನ ಸಣ್ಣ ಸಣ್ಣ ಬೇರೆ ಬೇರೆಯಾಗಿರೋ ಇಟ್ಟಿಗೆಗಳ ಥರ ನೋಡುತ್ತೆ. ಇದನ್ನ ಅಟೋಮೋಸ್ ಅಂತಾರೆ. ನೋಡೋಕೆ ಇವೆರಡು ಒಂದಕ್ಕೊಂದು ಸಂಬಂಧನೇ ಇಲ್ದ ಹಾಗೆ ಕಾಣಿಸುತ್ತೆ ಅಲ್ವಾ? ಈ ಚರ್ಚೆ ಎಷ್ಟು ಹಳೇದು ಮತ್ತೆ ಪ್ರಪಂಚದಾದ್ಯಂತ ಹೇಗೆ ಹರಡಿತ್ತು ಅಂತ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಗ್ರೀಸ್ನಿಂದ ಹಿಡಿದು ಭಾರತದವರೆಗೆ ಸಾವಿರಾರು ವರ್ಷಗಳ ಹಿಂದೆನೇ ದೊಡ್ಡ ದೊಡ್ಡ ಚಿಂತಕರು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರು. ನಿರಂತರತೆ ವರ್ಸಸ್ ಪ್ರತ್ಯೇಕತೆ, ಈ ಫೈಟ್ ಶತಮಾನಗಳ ಕಾಲ ನಡೀತಾನೇ ಇತ್ತು. ಎಷ್ಟೋ ಶತಮಾನಗಳ ಕಾಲ ಈ ಎರಡೂ ಐಡಿಯಾಗಳನ್ನ ಒಂದು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಒಂದು ಟ್ವಿಸ್ಟ್ ಇದೆ. ಈ ಹಳೆಯ ರಹಸ್ಯದ ಉತ್ತರ ತತ್ವಶಾಸ್ತ್ರದಲ್ಲಿ ಸಿಗ್ಲಿಲ್ಲ, ಬದಲಾಗಿ ಮಾಡರ್ನ್ ಫಿಸಿಕ್ಸ್ನಲ್ಲಿ ಸಿಗೋಕ್ ಶುರುವಾಯಿತು. ಸರಿ, ಹಾಗಾದ್ರೆ ಈಗ ಕ್ವಾಂಟಮ್ ನಿರ್ವಾತದ ಪ್ರಪಂಚಕ್ಕೆ ಹೋಗೋಣ. ಕ್ಷೇತ್ರ ಮತ್ತು ಪರಮಾಣು ಅನ್ನೋ ಈ ಎರಡು ಹಳೆಯ ಐಡಿಯಾಗಳು ಒಂದಾಗೋ ಆ ಅಚ್ಚರಿಯ ಜಾಗನೇ ಇದು. ನಿರ್ವಾತ ಅಂದ್ರೆ ನಾವೇನ್ ಅನ್ಕೋತೀವಿ, ಖಾಲಿ ಜಾಗ, ಶೂನ್ಯ ಅಂತ ತಾನೆ. ಆದ್ರೆ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಅದು ಖಾಲಿ ಇಲ್ಲ, ಅದು ಶಕ್ತಿಯಿಂದ ಕುದೀತಾ ಇರೋ ಒಂದು ನೊರೆ ಇದ್ದ ಹಾಗೆ. ಇಲ್ಲಿ ಕಣಗಳು ಹುಟ್ಟುತ್ತಾ ಮಾಯವಾಗ್ತಾ ಇರ್ತವೆ ಕ್ಷಣಕ್ಕೂ. ಸೊ ಇದು ಖಾಲಿ ಜಾಗ ಅಲ್ಲ, ಬದಲಾಗಿ ಸೃಷ್ಟಿಯ ಒಂದು ನಿರಂತರ ಪ್ರಕ್ರಿಯೆ. ಈ ಚಿತ್ರ ಒಂದು ತುಂಬಾನೇ ಆಳವಾದ ಐಡಿಯಾನ ತೋರಿಸ್ತಾ ಇದೆ. ಕೆಳಗೆ ಕಾಣಿಸ್ತಾ ಇರೋದು ಸ್ಥಿರಭೂತ ಕಾಲ, ಅಂದ್ರೆ ಈಗಾಗ್ಲೇ ನಡೆದೋಗಿರೋ ಘಟನೆಗಳು. ಮೇಲೆ ಇರೋದು ಸಂಭಾವ್ಯ ಭವಿಷ್ಯ, ಅಂದ್ರೆ ಮುಂದೆ ಆಗ್ಬೋದಾದ ಸಾಧ್ಯತೆಗಳು. ಇವೆರಡರ ಮಧ್ಯೆ ಇರೋ ಗಡಿ ಇದೆಯಲ್ಲ, ಅದೇ ಕ್ವಾಂಟಮ್ ನಿರ್ವಾತ. ಇಲ್ಲೇ ಹೊಸ ವಾಸ್ತವ ಸೃಷ್ಟಿಯಾಗ್ತಾ ಇರೋದು. ಇಲ್ಲೇ ನೋಡಿ ಆ ಮ್ಯಾಜಿಕ್. ಕ್ವಾಂಟಮ್ ನಿರ್ವಾತ ಒಂದೇ ಸಮಯದಲ್ಲಿ ಕ್ಷೇತ್ರದ ತರಾನೂ ಇದೆ, ಯಾಕಂದ್ರೆ ಅದು ನಿರಂತರವಾಗಿದೆ. ಹಾಗೆ ಪರಮಾಣುಗಳ ತರಾನೂ ಇದೆ, ಯಾಕಂದ್ರೆ ಅದು ಕಣಗಳಿಂದ ತುಂಬಿದೆ. ಅಂದ್ರೆ ಸಾವಿರಾರು ವರ್ಷಗಳ ಹಳೆ ಚರ್ಚೆಗೆ ಇಲ್ಲೊಂದು ಅನಿರೀಕ್ಷಿತ ಉತ್ತರ ಸಿಕ್ತು. ಸರಿ, ಈಗ ನಾವು ಈ ಇಡೀ ಚರ್ಚೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಅಬ್ರಹಾಂ ಮತ್ತು ರಾಯ್ ಅವರು ಕೊಟ್ಟಿರೋ ಡಿಜಿಟಲ್ ಆಕಾಶ ಮಾದರಿ. ಪ್ರಜ್ಞೆಯ ಬಗ್ಗೆ ಇದು ಒಂದು ಹೊಸ ದೃಷ್ಟಿಕೋನವನ್ನೇ ಕೊಡುತ್ತೆ. ಈ ಮಾದರಿಯ ಹೃದಯ ಭಾಗನೇ ಡೈನಾಮಿಕಲ್ ಸೆಲ್ಯುಲಾರ್ ನೆಟ್ವರ್ಕ್. ಇದನ್ನ ಒಂದು ಕಾಸ್ಮಿಕ್ ಇಂಟರ್ನೆಟ್ ಅಂತ ಅಂದ್ಕೊಳ್ಳಿ. ಆದ್ರೆ ಇದು ಡೇಟಾ ಅಲ್ಲ, ಬದಲಿಗೆ ರಿಯಾಲಿಟಿಯನ್ನೇ ಹ್ಯಾಂಡಲ್ ಮಾಡುತ್ತೆ. ಅಷ್ಟೇ ಅಲ್ಲ, ಈ ನೆಟ್ವರ್ಕ್ ನಮ್ಮ ಸ್ಪೇಸ್ ಟೈಮ್ ಫ್ರೇಮ್ನ ಹೊರಗಡೆ ಇದೆ. ಇದೇ ಈ ಥಿಯರಿಯ ಅತ್ಯಂತ ದೊಡ್ಡ ಕ್ರಾಂತಿಕಾರಿ ಪಾಯಿಂಟ್. ಈ ಮಾದರಿ ಹೇಳೋದೇನು ಅಂದ್ರೆ, ನಾವು ಅನುಭವಿಸೋ ಈ ರಿಯಾಲಿಟಿ ಇದೆಯಲ್ಲ, ಅದು ಈ ಆಳವಾದ ನೆಟ್ವರ್ಕ್ನಿಂದ ಘನೀಕರಣ ಆಗಿ ಬಂದಿರೋದು. ನೀರಿನ ಆವಿ ಗಟ್ಟಿಯಾಗಿ ನೀರಾಗುತ್ತಲ್ಲ, ಆ ಥರ. ಈ ಘನೀಕರಣ ಪ್ರಾಸೆಸ್ ಹೇಗೆ ಕೆಲಸ ಮಾಡುತ್ತೆ? 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ನೋಡೋಣ. ಮೊದಲನೇಲಾಗಿ, ದೇಶಕಾಲದ ಆಚೆಗೆ ಒಂದು ಸೂಕ್ಷ್ಮ ನೆಟ್ವರ್ಕ್ ಇರುತ್ತೆ. ಅದೇ ಕ್ಯೂಎಕ್ಸ್ ನೆಟ್ವರ್ಕ್ ಅಥವಾ ಡಿಜಿಟಲ್ ಆಕಾಶ. ಎರಡನೇ ಹಂತದಲ್ಲಿ ಈ ನೆಟ್ವರ್ಕಿನ ಕೆಲವು ಭಾಗಗಳು ಒಂದಕ್ಕೊಂದು ಸೇರ್ಕೊಂಡು ಒಂದು ರೀತಿ ರಫ್ ಸ್ಪೇಸ್ ಟೈಮನ್ನ, ಅಂದ್ರೆ ಎಸ್ಟಿ ನೆಟ್ವರ್ಕ್ ಅನ್ನ ರೂಪಿಸುತ್ತೆ.
ಕೊನೆಗೆ ಮೂರನೇ ಹಂತದಲ್ಲಿ ಈ ರಫ್ ಸ್ಪೇಸ್ ಟೈಮ್ ನಯವಾಗಿ ಸ್ಮೂದಾಗಿ ನಾವು ನೋಡೋ ಈ 3 ಆಯಾಮದ ಜಗತ್ತಾಗಿ ಬದಲಾಗತ್ತೆ. ಹಾಗಾದ್ರೆ ಈ ಹೊಸ ಮಾದರಿಯಿಂದ ಬ್ರಹ್ಮಾಂಡದ ಯಾವೆಲ್ಲ ದೊಡ್ಡ ದೊಡ್ಡ ರಹಸ್ಯಗಳಿಗೆ ಉತ್ತರ ಸಿಗ್ಬೋದು, ಬನ್ನಿ ನೋಡೋಣ. ಇದು ಕೇವಲ ಒಂದು ಫಿಲಾಸಫಿ ಅಲ್ಲ, ಮನಸ್ಸು ಮತ್ತು ದೇಹದ ನಡುವಿನ ಸಂಬಂಧದ ಸಮಸ್ಯೆ ಅಷ್ಟೇ ಅಲ್ಲ. ಟೆಲಿಪತಿ, ಕ್ಲಾರ್ವಾಯನ್ಸ್ ಅಂದ್ರೆ ದೂರದೃಷ್ಟಿ, ಮತ್ತೆ ಪ್ರೀಕಾಗ್ನಿಷನ್ ಅಂದ್ರೆ ಭವಿಷ್ಯಜ್ಞಾನದಂತಹ ಎಷ್ಟೋ ನಿಗೂಢ ವಿಷಯಗಳಿಗೆ ಒಂದು ವೈಜ್ಞಾನಿಕ ಬೇಸ್ ಕೊಡೋ ಸಾಧ್ಯತೆ ಇದೆ. ಸೊ ಈ ಮಾದರಿಯ ಅತ್ಯಂತ ಪ್ರಮುಖ ಅಂಶ ಏನು ಗೊತ್ತಾ? ಇದು ಚೈತನ್ಯವನ್ನ ನಮ್ಮ ಸ್ಪೇಸ್ ಟೈಮ್ನ ಒಂದು ಭಾಗ ಅಂತ ನೋಡೋದಿಲ್ಲ, ಬದಲಿಗೆ ಸ್ಪೇಸ್ ಟೈಮಿಗೆ ಮೂಲವೇ ಚೈತನ್ಯ ಅಂತಲೇ ಹೇಳುತ್ತೆ. ಹೀಗೆ ಮಾಡೋದ್ರಿಂದ ಚೈತನ್ಯದ ಎಲ್ಲ ನಿಗೂಢ ಮತ್ತು ವಿಚಿತ್ರ ಎಫೆಕ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಹೊಸ ದಾರಿ ಸಿಗುತ್ತೆ. ಹಾಗಾದ್ರೆ ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಈ ಒಂದು ಪ್ರಶ್ನೆ ಹತ್ರ. ನಮ್ಮ ಈ ಬ್ರಹ್ಮಾಂಡ ಅನ್ನೋದು ಒಂದು ಆಳವಾದ ಚೈತನ್ಯ ಇರೋ ರಿಯಾಲಿಟಿಯ ಒಂದು ನೆರಳಾಗಿದ್ರೆ, ಹಾಗಾದ್ರೆ ನಮ್ಮ ನಿಜವಾದ ಸ್ವರೂಪ ಏನು? ನಾವು ಯಾರು?